ಹಾಲೆಲೂಯಾ! ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರ ಸನ್ನಿಧಿಗೋಸ್ಕರ ಬೇಡಿಕೊಂಡು ನಾವು ಮುಂದಕ್ಕೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಪ್ರಾರಂಭಿಸಿರುವಂತಹ ಪ್ರತಿ ಕ್ಷಣ ಆಶೀರ್ವದಿಸಲ್ಪಡುವಂಥದ್ದಾಗಿರೋದ್ರಿಂದ ಈ ದಿನವಿಡೀ ನಿಮ್ಮ ಸಹಾಯ ನಾವು ಹೊಂದುವ ಹಾಗೆ ಈ ಸಮಯದಲ್ಲಿ ನಮ್ಮೆಲ್ಲರನ್ನು ದರ್ಶಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಈಗಾಗಲೇ ಹೊರಟ್ರಾ? ಎಲ್ಲಿಗೆ ಹೊರಟಿದ್ದೀರಿ? ಬೆಳಗ್ಗೆ ಎದ್ದ ಕೂಡಲೇ ಉದ್ಯೋಗಕ್ಕಾಗಿ, ಕೆಲಸಕ್ಕಾಗಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೇವಲ್ಲವೇ? ಉದ್ಯೋಗಕ್ಕೆ ಹೋಗುವವರು ಉದ್ಯೋಗಕ್ಕೆ ಹೋಗ್ತಾರೆ, ಮಕ್ಕಳೇನೋ ಸ್ಕೂಲ್ಗೆ ಹೋಗ್ತಾರೆ, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸಬೇಕು, ಮತ್ತೆ ತಿರುಗಿ ತರಬೇಕು. ಮಾತ್ರವಲ್ಲ, ಕೆಲವರಿಗೆ ವರ್ಕ್ ಫ್ರಮ್ ಇದ್ರೆ ಕೆಲವರೇನೋ ಎದ್ದು ಆಫೀಸ್ಗೆ ಹೋಗಬೇಕು. ಹಾಗಾಗಿ ಆಫೀಸ್ಗೆ ಕೆಲವರು ಹೋಗ್ತಾರೆ, ಹಾಗೂ ಟ್ರಾನ್ಸ್ಫರ್ ಆಗ್ತಾ ಇವೆ ಎಂಬುದಾಗಿ ಎಷ್ಟೋ ಜನರು ಈ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿಯೇ ಅನೇಕ ಬದಲಾವಣೆಗಳು ಆಗ್ತಿವೆ. ಪೂರ್ವಕಾಲದಲ್ಲಿ ಹಿರಿಯರು ಮನೆಯಲ್ಲಿ ಹೆಚ್ಚು ಕಾಲ ಇರ್ತಾ ಇದ್ರು, ಆದರೆ ಈ ಕಾಲದಲ್ಲಿ ಕಡಿಮೆ ಸಮಯ ಕಳೆಯುವ ಸ್ಥಳ ಯಾವುದೆಂದ್ರೆ ಮನೆಯೆಂದು ಹೇಳುತ್ತಾರೆ. ಚೆನ್ನಾಗಿದೆ ಅಲ್ಲವೇ? ಅದಕ್ಕೆ ಮನೆಯಲ್ಲಿರುವಷ್ಟು ಸ್ವಲ್ಪ ಹೊತ್ತು ಕುಟುಂಬದೊಂದಿಗೆ ಕಾಲ ಕಳೆಯಿರಿ, ದೇವರೊಂದಿಗೆ ಸಮಯ ಕಳೆಯಿರಿ. ಶರೀರಕ್ಕೆ ಬೇಕಾದಂತಹ ವಿಶ್ರಾಂತಿಯನ್ನು, ನಿದ್ದೆಯನ್ನು ಚೆನ್ನಾಗಿ ಮಾಡಿ. ಅಷ್ಟೇ ಅಲ್ಲ, ಬಿಡು ಇದ್ದಾಗ ನಿಮಗೆ ಮಕ್ಕಳಿದ್ರೆ ಮಕ್ಕಳೊಂದಿಗೆ ಆಟ ಆಡಿ, ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಅದು ನಿಮಗೂ ನಿಮ್ಮ ಮಕ್ಕಳಿಗೂ ಅವರ ಭವಿಷ್ಯಕ್ಕೂ ಎಷ್ಟೋ ಉಪಯೋಗವಾಗಿರುತ್ತೆ. ಹಾಗಂತ ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ವಲ್ಲ. ನಾವು ಕೂಡ ಇತರ ದೇಶದವರಂತೆ ಕೆಲವೊಂದು ಸಾರಿ ಗಂಡ ಹೆಂಡತಿಯರಿಬ್ಬರು ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಹಾಗಾದರೆ ಅಂತಹ ಸಮಯದಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ನಮ್ಮ ಮನೆ ದಾಟಿ ಹೋಗೋದಾದ್ರೆ ಕ್ಷೇಮವಾಗಿಯೂ ಸುರಕ್ಷಿತವಾಗಿಯೂ ನಾವು ತಿರುಗಿ ಬಂದು ಮನೆಗೆ ಸೇರ್ತೇವೆ. ಎಷ್ಟು ಜನ ಈ ದಿನ ನಿಮಗೆ ಗೊತ್ತಾ ಪ್ರಿಯರೇ? ಮನೆಯಿಂದ ಹೊರಗೆ ಹೋದವರು ಮತ್ತೆ ತಿರುಗಿ ಮನೆಗೆ ಬರಲಾರದಂತೆಯೇ ಮಧ್ಯದಲ್ಲಿಯೇ ವಿಪತ್ತಿನಲ್ಲಿ ಸಿಕ್ಕಾಕೊಳ್ತಿದ್ದಾರೆ, ಆಕ್ಸಿಡೆಂಟ್ಗಳಲ್ಲಿ ಸಿಕ್ಕಾಕೊಳ್ತಿದ್ದಾರೆ, ಪ್ರಾಣಾಪಾಯ ಪರಿಸ್ಥಿತಿಗಳಲ್ಲಿ ನಾನಾ ವಿಧವಾದ ರೋಗಗಳಿಗೆ ಗುರಿಯಾಗ್ತಿದ್ದಾರೆ. ಹೀಗೆ ಎಷ್ಟೋ ವಿಧವಾದ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ. ಅದಕ್ಕಾಗಿಯೇ ನಾವು ದೇವರ ಸಹಾಯ ಕೋರಿಕೊಳ್ಬೇಕು. 121ನೇ ಕೀರ್ತನೆ ನೀವು ಎಂದಾದರೂ ಓದಿದ್ದೀರಾ? ಮನಸ್ಸಿಟ್ಟು ಓದಿದ್ದೀರಾ? ಪ್ರತಿದಿನ ಹೊರಗಡೆ ಹೋಗುವಾಗ ಈ ಕೀರ್ತನೆಯನ್ನು ನೀವು ಓದಿ ಹೋದ್ರೆ ಚೆನ್ನಾಗಿರುತ್ತೆ. 10 ದಿನಗಳವರೆಗೂ ಈ ಅಧ್ಯಾಯ ಪೂರ್ತಿ ಓದುವುದಾದರೆ ಇದರಲ್ಲಿರುವ ವಚನಗಳೆಲ್ಲ ಕಂಠಪಾಠವಾಗ್ತವೆ. ನಂತರ ಬೈಬಲ್ ಹಿಡ್ಕೊಂಡು ಓದುವ ಅಗತ್ಯವಿರಲ್ಲ. ಯು ಕ್ಯಾನ್ ಕ್ಲೇಮ್ ಇಟ್. ದೇವರೇ, ನಾನು ಹೋಗುವಾಗಲೂ ಬರುವಾಗಲೂ ಕಾಪಾಡ್ತೇನೆಂದಿದ್ದೀರಲ್ಲವೇ? ನಿಮ್ಮ ಸನ್ನಿಧಿ ಯಾವಾಗಲೂ ನನಗೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿಕೊಂಡು ಹೊರಗೆ ಹೋಗಬೇಕು. ನೋಡಿ ಪ್ರಿಯರೇ, 8ನೇ ವಚನ ಒಂದು ವಾಗ್ದಾನವಾಗಿ ತೆಗೆದುಕೊಳ್ಳ್ರಿ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಹಾಲೆಲೂಯಾ! ಇಂದಿನಿಂದ ನೀನು ಹೋಗುವಾಗಲೂ ಬರುವಾಗಲೂ ಯೆಹೋವನು ನಿನ್ನನ್ನು ಸದಾಕಾಲವು ಕಾಪಾಡುವನು. ನಮ್ಮ ಪ್ರಯಾಣಗಳಲ್ಲಿ ದೇವರ ಜೊತೆ ಇರುವಿಕೆ ನಮಗೆ ಅವಶ್ಯಕವಾಗಿದೆ. ಆತನ ಸನ್ನಿಧಿ ನಮಗೆ ಅವಶ್ಯಕವಾಗಿದೆ. ಇಂತಹ ದೊಡ್ಡ ಪ್ರಪಂಚದಲ್ಲಿ ಸುಮಾರು ಕೋಟ್ಯಾಂತರ ಭಯಂಕರವಾದ ಆಕ್ಸಿಡೆಂಟ್ಸ್ಗಳಾಗ್ತಾ ಇವೆ. ಕೆಲವೊಂದು ಲಕ್ಷಾಂತರ ಜನರು ಸಾಯ್ತಾ ಇದ್ದಾರೆ ಪ್ರಪಂಚದಾದ್ಯಂತ. ಒಂದು ದಿನಕ್ಕೆ ನಮ್ಮ ಭಾರತ ದೇಶದಲ್ಲಿ ಕೂಡ ಅನೇಕ ಜನರು ಆಕ್ಸಿಡೆಂಟ್ನಿಂದ ಸಾಯ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಆ ನಂಬರ್ಗಳನ್ನು ನಾವು ನೋಡುವುದಾದರೆ ಆ ನಂಬರ್ಗಳಲ್ಲಿ ನಾವಿಲ್ಲದೇ ಇರುವುದಕ್ಕಾಗಿ ದೇವರನ್ನು ಸ್ತುತಿಸಬೇಕು. ದೇವರು ನಮಗೆ ಕೊಟ್ಟ ಕಾವಲಿಗಾಗಿ ಆತನನ್ನು ನಾವು ಘನಪಡಿಸಬೇಕು. ನನ್ನ ಸನ್ನಿಧಿ ನಿನ್ನೊಂದಿಗಿರುವುದು ಎಂಬ ವಾಗ್ದಾನ ನಾವು ಹಿಡ್ಕೊಂಡು ಮನೆಯಿಂದ ಹೆಜ್ಜೆ ಹೊರಹಾಕಿದಾಗ ಪ್ರತಿ ಹೆಜ್ಜೆ, ಆ ಕಾಲದಲ್ಲಿ ಯೋಬನು ಹೇಳಿದ ಹಾಗೆ, ದೇವರು ನನ್ನ ಸಂಗಡ ಇದ್ದದರಿಂದ ನನ್ನ ಹೆಜ್ಜೆ, ಪ್ರತಿಯೊಂದು ನನ್ನ ಹೆಜ್ಜೆ ನಾನು ತುಪ್ಪದಲ್ಲಿಟ್ಟ ಹಾಗಿದೆ ಅಂದಿದ್ದಾನೆ. ನಮ್ಮ ದೇಶದಲ್ಲಿ ಹೇಳ್ತಿರ್ತಾರಲ್ಲವೇ, ಕೆಸರಲ್ಲಿ ಕಾಲಿಟ್ಟ ಅಂತ. ಕೆಸರಲ್ಲಿ ಕಾಲಿಟ್ರೆ ಅದು ಅಂಟಿಕೊಳ್ತದೆ ಅಂದರೆ ತಪ್ಪು ಹೆಜ್ಜೆ ಇಟ್ಟನು ಎಂದರ್ಥ. ತಪ್ಪಲ್ಲಿ ಬೀಳದಂತೆ ಅವನು ಮಾಡುವ ಕಾರ್ಯವೆಲ್ಲ ಸಫಲವಾಗುವ ರೀತಿಯಲ್ಲಿ ದೇವರು ತನ್ನ ಪ್ರಜೆಗಳಿಗೆ ಕೃಪೆ ಕೊಡಲು ಸಿದ್ಧವಾಗಿದ್ದಾರೆ. ಈಗೋ 121ನೇ ಕೀರ್ತನೆ ಕೆಲವು ವಚನ ಓದುತ್ತೇನೆ ಕೇಳಿ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವೆನು, ನನಗೆ ಎಲ್ಲಿಂದ ಸಹಾಯ ಬರುವುದು? ಇಲ್ಲ ಸರ್, ನಮ್ಮ ಕಾರ್ನಲ್ಲಿ ಬಲೂನ್ಸ್ಗಳಿವೆ, ಆಕ್ಸಿಡೆಂಟ್ ಆದರೂ ಕೂಡ ನಮಗೆ ಆ ಕಾರಲ್ಲಿ ಏನೂ ಆಗೋದಿಲ್ಲ ಅನ್ನುತ್ತಾರೆ. ಕಾರ್ಗೂ ಏನೂ ಆಗಲ್ಲ, ನಮ್ಮ ಪ್ರಾಣಕ್ಕೂ ಯಾವ ಹಾನಿ ಆಗಲ್ಲ, ಅಷ್ಟೊಂದು ಸೆಕ್ಯೂರಿಟಿಯೊಂದಿಗೆ ಪ್ರಯಾಣ ಮಾಡ್ತೇವೆ, ಅಷ್ಟು ಸೆಕ್ಯೂರಿಟಿ ಕಾರ್ನೊಂದಿಗೆ ಪ್ರಯಾಣ ಮಾಡ್ತೇವೆ ಎಂದು ಕೆಲವರು ಹೇಳ್ತಾರಲ್ಲವೇ? ಆದರೆ ಕೆಲವೊಂದು ಸಾರಿ ಅಂತಹ ಎಕ್ಸ್ಪೆನ್ಸಿವ್ ವಾಹನದಲ್ಲಿ ಹೋಗುವಂಥವರು ಕೂಡ
ಆಕ್ಸಿಡೆಂಟಿನಲ್ಲಿ ನಾಮರೂಪ ಇಲ್ಲದೆ ಪೂರ್ತಿ ಚಿದಿಯಾಗುವುದನ್ನು ನೋಡ್ತೇವೆ. ದೇವರು ನಮ್ಮನ್ನು ಕಾವಲು ಕಾಯದಿದ್ದರೆ ಬೇರೆ ಯಾರೂ ಕೂಡ ನಮ್ಮನ್ನು ಕಾಯುವುದಿಲ್ಲ. ನನಗೆ ಸಹಾಯವು ಎಲ್ಲಿಂದ ಬರುತ್ತದೆ? ನಮಗೆ ಬಾಡಿಗಾರ್ಡ್ಸ್ ಅಲ್ಲ ಸಹಾಯಕರು. ಈ ದಿನಗಳಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಸುತ್ತಲೂ ಮನುಷ್ಯರನ್ನು ಇಟ್ಕೊಂಡು ಅವರು ನನ್ನ ಕಾಪಾಡ್ತಾರೆ ಅಂದ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಏನಾಯ್ತು ಗೊತ್ತಲ್ಲವೇ? ಕಾಯಬೇಕಾದವರೇ ಗುಂಡಿಟ್ಟು ಸಾಯಿಸಿದ್ರಲ್ಲವೇ? ಅಂತಹ ಪರಿಸ್ಥಿತಿ ಕಂಡಿದ್ದೇವಲ್ಲವೇ? ಆ ಮನುಷ್ಯರನ್ನೇ ನಂಬುತ್ತಿದ್ದೇವೆ ಹೊರತು ದೇವರ ಕಾವಲು ಎಷ್ಟು ದೊಡ್ಡದಾಗಿದೆ ಎಂದು ನಂಬುತ್ತಾ ಇದ್ದೇವಾ? ನಮಗೆ ವಾಚ್ ಡಾಗ್ ಇದೆ ಅನ್ನುತ್ತೇವೆ, ಆ ನಾಯನ್ನು ನಂಬುತ್ತೇವೆ ಹೊರತು ನಿಮ್ಮನ್ನು ಕೈ ಬಿಡದಂತಹ ತಳ್ಳಿಬಿಡದಂತಹ ನಿಮ್ಮನ್ನು ಕಣ್ಣು ಗುಡ್ಡಿನಂತೆ ಕಾಪಾಡುವ ದೇವರ ಮೇಲೆ ನೀವು ನಂಬಿಕೆ ಇಡದೇ ಇರುವಂಥದ್ದು ನಿಜವಾಗ್ಲೂ ಎಷ್ಟು ವಿಷಾದಕರವಾದ ವಿಷಯವಾಗಿದೆ ನೋಡಿ. ನನ್ನ ಅನುಮತಿ ಇಲ್ಲದೆ ನಿಮ್ಮ ತಲೆ ಕೂದಲುಗಳಲ್ಲಿ ಒಂದೂ ಉದುರುವುದಿಲ್ಲವೆಂದು ಯೇಸು ಹೇಳಿರೋದಾದರೆ ಆತನ ಪ್ರೀತಿ ನಮ್ಮ ಮೇಲೆ ಎಷ್ಟಿದೆ, ಆತನು ಎಷ್ಟೊಂದು ನಮ್ಮನ್ನು ಕಾಪಾಡ್ತಿದ್ದಾರೆಂದು ನೆನೆಸಿಕೊಳ್ಬೇಕು. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತದೆ. ಯಾರಿಂದ ನನಗೆ ಸಹಾಯ ಬರುತ್ತದೆ? ಆಲ್ ಪವರ್ಸ್ ಆರ್ ಗಿವನ್ ಟು ಹಿಮ್. ಆತನಿಗೆ ಸರ್ವಾಧಿಕಾರ ಉಂಟು. ಸರ್ವವನ್ನು ಮಾಡಬಲ್ಲನು, ಸರ್ವವನ್ನು ಆತನು ಭದ್ರಪಡಿಸಬಲ್ಲನು. ಅಂತಹ ದೇವರು ನಮಗೆ ಕಾವಲಾಗಿರೋದಾದರೆ ಅದು ನಮಗೆ ಎಷ್ಟೋ ಒಳ್ಳೆಯದಲ್ಲವೋ? ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ವಾವ್! ನಿಮ್ಮ ಬಲಗಡೆಯಲ್ಲಿ ಯೆಹೋವನು ನಿಮ್ಮೊಂದಿಗೆಯೇ ಇರ್ತಾನೆ. ಆತನು ತನ್ನ ದೂತರನ್ನು ಕಾವಲಾಗಿಡ್ತಾನೆ, ತನ್ನ ಸನ್ನಿಧಿಯನ್ನು ಒದಗಿಸುತ್ತಾನೆ. ಆತನು ನಿಮ್ಮನ್ನು ಹೋಗುವಾಗಲೂ ಬರುವಾಗಲೂ ಕಾಯುತ್ತಾನೆ. ಒಂದು ಕ್ಷಣವೂ ಕೂಡ ತೂಕಡಿಸುವವನನ್ನು ನೋಡಿದೀರಾ? ಹೀಗೆ ಕಣ್ಮುಚ್ಚಿ ತೂಕಡಿಸಿ ಕಣ್ತೆರೆದ್ರೊಳಗೆ ಭಯಂಕರ ಘೋರ ನಡೆದಿರ್ತೆ. ಆದರೆ ನಮ್ಮ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಗಲಲ್ಲಿ ಸೂರ್ಯನೂ ಇರಳಲ್ಲಿ ಚಂದ್ರನೂ ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹಲ್ಲೆಲೂಯಾ! ಈ ವಾಗ್ದಾನಗಳನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ಎಷ್ಟೋ ಜನರು ಮಕ್ಕಳನ್ನು ಸ್ಕೂಲ್ಗೆ ಕಳಿಸುತ್ತಾ ಇರ್ತೀರಿ. ಆ ಮಕ್ಕಳಿಗೆ ಪ್ರಾರ್ಥನೆ ಮಾಡಿ ಕಳಿಸಿಕೊಡಿರಿ. ಈ ದಿನಮಾನಗಳಲ್ಲಿ ಕೇಳ್ತೇವಲ್ಲವೇ, ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗೋದು, ಸ್ಕೂಲ್ಗೆ ಹೋಗುವ ಆಟೋ ಆಕ್ಸಿಡೆಂಟ್ ಆಗೋದು, ಸ್ಕೂಲ್ಗೆ ಹೋದ ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಬರಲಾರದ ಪರಿಸ್ಥಿತಿ ನೋಡ್ತಿದ್ದೇವಲ್ಲವೇ? ಹಾಗಾಗಿ ನಮ್ಮ ಮಕ್ಕಳನ್ನು ರಾತ್ರಿ ಹಗಲು ನಾವು ಕಾಯಲಿಕ್ಕಾಗಲ್ಲ. ನಮ್ಮ ಶಕ್ತಿಯಿಂದ ಅಥವಾ ನಮ್ಮ ಸಾಮರ್ಥ್ಯದಿಂದ ನಾವು ಕಾಪಾಡುವುದಿಲ್ಲ. ಆದರೆ ಕರ್ತನ ಬೇಲಿ ಮಕ್ಕಳ ಸುತ್ತಲೂ ಇರುವ ಹಾಗೆ ನಿಮ್ಮ ಮಕ್ಕಳನ್ನು ಪ್ರಾರ್ಥಿಸಿ ಕಳಿಸಿಕೊಡಿರಿ. ನೀವು ಮನೆಯಿಂದ ಹೊರಗೆ ಹೋಗುವಾಗ ಪ್ರಾರ್ಥಿಸಿಕೊಂಡು ಹೋಗಿರಿ. ಕರ್ತನೇ, ನಿಮ್ಮ ಕೃಪೆಯಿಂದ ನಾನು ಹೋಗುವ ಮಾರ್ಗವೆಲ್ಲ ಸರಾಗ ಮಾಡಿರಿ. ಪ್ರತಿಯೊಂದು ಹೊಂಚು ಹಾಕಿರುವ ದುಷ್ಟಶಕ್ತಿಗಳನ್ನು, ಅಪವಾದಿಯಾದ ಸೈತಾನನ ಶಕ್ತಿಗಳನ್ನು, ಕಳವಳಗೊಳಿಸುವ ಆತ್ಮಗಳನ್ನು ಲಯಗೊಳಿಸಿರಿ. ನಮ್ಮನ್ನು ಕಾಪಾಡಿರಿ ಎಂದು ಕರ್ತನಿಗೆ ಪ್ರಾರ್ಥಿಸಿ ಹೇಳಿಕೊಂಡ್ರೆ ಎಷ್ಟು ಒಳ್ಳೆಯದಾಗಿರುತ್ತೆ ಗೊತ್ತಾ? ಯೇಸುವಿಗೆ ಹೇಳಿಕೊಂಡು ಹೋಗುವುದನ್ನು ಕಲಿತುಕೊಳ್ಳಿ. ನಿಮ್ಮ ಇಷ್ಟ ಬಂದಂತೆ ಹೊರಟು ಹೋಗಬೇಡಿ. ಹೇಳಬೇಕಾದರೆ ನಮ್ಮ ಭಾರತ ದೇಶದಲ್ಲಿ ಗಂಡ ಮನೆಯಿಂದ ಹೊರಗೆ ಹೋಗಬೇಕಾದಾಗ ಹೆಂಡತಿಗೆ ಎಲ್ಲಿಗೆ ಹೋಗ್ತಿದ್ದೇನೆಂದು ಹೇಳಿ ಹೋಗಲ್ಲ. ಈ ವಾಕ್ಯ ಕೇಳುವವರು ನೀವೇನಾದ್ರೂ ಹಾಗಿದ್ರೆ ಬದಲಾಯಿಸಿಕೊಳ್ಳಿ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಿ ಎಂಬುದನ್ನು ನಿಮ್ಮ ಹೆಂಡತಿಗೆ ಹೇಳಿ ಹೋಗ್ರಿ. ನಿಮ್ಮ ಮಕ್ಕಳು ಎಲ್ಲಿಗೆ ಹೋಗ್ತಿದ್ದಾರೆಂದು ಅವರು ಹೇಳಿ ಹೋಗುವಂತೆ ಅವರಿಗೆ ಅಭ್ಯಾಸ ಮಾಡಿಸಿ. ದೊಡ್ಡ ಮಗ ಎಲ್ಲಿಗೆ ಹೋದನೋ ಗೊತ್ತಿಲ್ಲ, ಸಣ್ಣ ಮಗ ಎಲ್ಲಿಗೆ ಹೋದನೋ ಗೊತ್ತಿಲ್ಲ ಎಂಬ ಗೊಂದಲದಲ್ಲಿರದೆ ಮಕ್ಕಳು ನಿಮಗೆ ಹೇಳಿ ಪ್ರಾರ್ಥನೆ ಮಾಡಿಸಿಕೊಂಡು ಹೊರಗೆ ಹೋಗುವಂತೆ ಕಲಿಸಿಕೊಡಿ. ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದ ನಾವು ಹಾಗೇ ಕಲಿಸಿದ್ದೇವೆ. ನನಗೆ ಹೇಳಲಾರದಂತೆ, ಪ್ರಾರ್ಥನೆ ಮಾಡಿಸಿಕೊಳ್ಳದಂತೆ, ನನಗೆ ಮುದ್ದಿಡದಂತೆ ನನ್ನ 3 ಮಂದಿ ಮಕ್ಕಳು ಹೊರಗೆ ಹೋಗ್ತಾ ಇರಲಿಲ್ಲ. ಒಂದು ವೇಳೆ ನಾನೇನಾದರೂ ಸೇವೆಗಾಗಿ ಹೊರಗೆ ಹೋದಾಗ ತನ್ನ ಅಮ್ಮಳಿಗೆ ಹೇಳಿ ಪ್ರಾರ್ಥನೆ ಮಾಡಿಸಿಕೊಂಡು ತನ್ನ ಅಮ್ಮಳಿಗೆ ಮುದ್ದಿಟ್ಟು ಹೋಗ್ತಿದ್ರು. ಈಗ ನನ್ನ ಮಕ್ಕಳಿಗೆ ಮದುವೆಯಾಗಿ ಮಕ್ಕಳನ್ನು ಹಡೆದಿದ್ದಾರೆ, ಸೇವೆ ಇದೆ ಇವಾಗಲೂ ಕೂಡ. ಅವರೇನಾದರೂ ನಮ್ಮ ಮನೆಗೆ ಬಂದರೂ ಸಹ, ನಾವು ಅವ್ರ ಮನೆಗೆ ಹೋದರೂ ಸಹ, ಅಥವಾ ಎಲ್ಲೇ ಭೇಟಿಯಾದರೂ ಸಹ ಹೊರಟು ಹೋಗುವಾಗ ಅವರು ನನ್ನಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಹೋಗ್ತಾರೆ. ಅದು ಏರ್ಪೋರ್ಟ್ ಆಗಿರಬಹುದು ಅಥವಾ ರೈಲ್ವೆ ಸ್ಟೇಷನ್ ಆಗಿರಬಹುದು, ನಡು ಬಜಾರ್ನಲ್ಲಿದ್ದರೂ ಸಹ, ಬೇರೆ ಎಲ್ಲಿದ್ದರೂ ಸಹ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಸಿಕೊಳ್ತಾರೆ. ಆಗ ಒಬ್ಬರ ಸಂಗಡಲೊಬ್ಬರು ಮತ್ತೆ ಭೇಟಿಯಾಗ್ತೇವೆ ಎಂಬ ನಿರೀಕ್ಷೆಯೊಂದಿಗೆ ದೇವರ ಕಾವಲು ಭದ್ರತೆಯೊಂದಿಗೆ ಹೊರಟು ಹೋಗ್ತೇವೆ. ದಯವಿಟ್ಟು ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿಯಿರಿ. ಆಗ ಹೊಂಚಿ ಹಾಕಿರುವಂತಹ ಸೈತಾನನ ಶಕ್ತಿಗಳಿಗೆ, ಅಂಧಕಾರದ ಶಕ್ತಿಗಳಿಗೆ ನಿಮ್ಮ ಮಕ್ಕಳು ಬಲಿಯಾಗುವುದಿಲ್ಲ. ಅಪಾಯಕ್ಕೆ ಒಳಗಾಗದಂತೆ, ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳದಂತೆ, ಪಾಪದಲ್ಲಿ ಬೀಳದಂತೆ, ಕೇಡಿನೊಳಗೆ ಬೀಳದಂತೆ ದೇವರು ಅವರ ಸಂಗಡ ಇದ್ದು ಕಾಪಾಡ್ತಾರೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ.
ಆಗ ಎಂತಹ ದೊಡ್ಡ ದೇವರ ಸನ್ನಿಧಿ ನಮ್ಮ ಮಕ್ಕಳ ಸಂಗಡ ಇದ್ದು ದೇವರು ಕಾಪಾಡ್ತಾರೆ ಎಂಬುದನ್ನು ನೀವು ಕಾಣುತ್ತೀರಿ. ದೇವರ ಚಿತ್ತದಲ್ಲಿ ಮುಂದಕ್ಕೆ ಸಾಗುವುದನ್ನು ನೀವು ಕಲಿತುಕೊಳ್ಳಿರಿ. ನೀವು ಹೋಗುವ ದಾರಿಯಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಹೋಗಿರಿ. ಪ್ರಾರ್ಥನೆ ಮಾಡಿಸಿಕೊಂಡು ಮನೆಯಿಂದ ಹೊರಟು ಹೋಗುವುದಷ್ಟೇ ಅಲ್ಲ, ನಿನ್ನ ಕಾಲು ಕದಲದಂತೆ ಕಾಪಾಡ್ತೇನೆ ಎಂದಿದ್ದಾರೆ. ನಿಮ್ಮ ಕಾಲಿಗೆ ಕಲ್ಲು ತಗಲದಂತೆ ಕಾಪಾಡ್ತೇನೆಂದು ದೇವರು ಹೇಳಿದ್ದಾರೆ. ನೀವು ಪ್ರತಿಯೊಂದು ಹೆಜ್ಜೆ ಆತನ ಚಿತ್ತದಂತೆ ಹಾಕುತ್ತಾ ಪ್ರತಿಯೊಂದು ನಿರ್ಣಯ ಆತನ ಚಿತ್ತದಂತೆ ತೆಗೆದುಕೊಳ್ಳುವುದನ್ನು ಕಲಿಯುವಾಗ ನಿಮ್ಮ ಜೀವಮಾನದಲ್ಲೆಲ್ಲ, ನಿಮ್ಮ ಬದುಕಿನಲ್ಲೆಲ್ಲ ನೀವು ಮಾಡುವ ಕಾರ್ಯಗಳು ಅಭಿವೃದ್ಧಿಯಾಗ್ತವೆ. ಟೈಮ್ ಆಯ್ತಾ? ಆಫೀಸ್ಗೆ ಹೋಗಬೇಕೋ, ಕೆಲಸಕ್ಕಾಗಿ ಹೋಗಬೇಕೋ, ಡ್ಯೂಟಿಗೆ ಹೋಗಬೇಕೋ, ಹೋಗುವಿರಿ ಅಂತ ಹೇಳ್ತಿದ್ದೇನಲ್ಲವೇ? ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ನಾನು ಮಾಡೋದಲ್ಲ, ನೀವು ಎವ್ರಿ ಡೇ ಪ್ರಾರ್ಥಿಸಬೇಕು. ನಿಮ್ಮ ಸನ್ನಿಧಿ ನನ್ನೊಂದಿಗೆ ಬರಬೇಕು ದೇವರೇ, ನಿಮ್ಮ ಸನ್ನಿಧಿ ನನ್ನೊಂದಿಗೆ ಇಲ್ಲದಿದ್ದರೆ ನನ್ನನ್ನು ಮುಂದೆ ಸಾಗಿಸಬೇಡಿ, ನಿಮ್ಮ ಚಿತ್ತದಂತೆ ನನ್ನನ್ನು ನಡೆಸಿರಿ ಎಂದು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ದಿನ ಪ್ರಾರಂಭಿಸಿರಿ, ನಿಮ್ಮ ಪ್ರಯಾಣ ಮುಂದುವರಿಸಿರಿ. ಆಗ ನಿಮ್ಮ ಜೀವಿತದಲ್ಲಿ ಧನ್ಯರಾಗುತ್ತೀರಿ, ದಿವ್ಯ ದಾನ ಹೊಂದಿಕೊಳ್ತೀರಿ. ನೀವು ಹೊರಗಡೆ ಹೋಗುವಾಗ, ಮನೆಯೊಳಗೆ ಬರುವಾಗ ಆಶೀರ್ವಾದಕರವಾಗಿರ್ತೀರಿ. ನೀವೆಲ್ಲಿಗೆ ಹೋಗ್ತೀರೋ ಅಲ್ಲಿ ಆಶೀರ್ವಾದಕರವಾಗಿರ್ತೀರಿ. ದೇವರೇ, ನಿಮ್ಮ ಕೃಪೆ ನನಗೆ ದಯಪಾಲಿಸಿರಿ. ನಿಮ್ಮ ಕೃಪಾ ಕಟಾಕ್ಷ ನನ್ನ ಜೀವಿತ ಕಾಲವೆಲ್ಲ ನನ್ನೊಂದಿಗಿರುವ ಹಾಗೆ, ನಿಮ್ಮ ಚಿತ್ತದಂತೆ ನಾನು ಬದುಕುವ ಹಾಗೆ ನಿಮ್ಮ ಕೃಪೆ ತೋರಿಸಿರಿ ಎಂದು ಬೇಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಭಯಂಕರವಾದ ವಿಪತ್ತಿನಿಂದ ಕೂಡಿರುವ ಈ ಲೋಕದಲ್ಲಿ ಹೊಂಚು ಹಾಕಿಕೊಂಡಿರುವಂತಹ ಸೈತಾನನ ಉರುಳುಗಳಿಂದ ತಪ್ಪಿಸಲ್ಪಡುವುದಕ್ಕಾಗಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಿರುವಂತಹ ಸೈತಾನನು ನಮ್ಮನ್ನು ಮುಟ್ಟಲಾರದಂತೆ ನಿಮ್ಮ ಸನ್ನಿಧಿ ನಮ್ಮೊಂದಿಗೆ ಸದಾಕಾಲ ದಯಪಾಲಿಸಿರಿ. ನಿಮ್ಮ ರೆಕ್ಕೆಯ ಅಡಿಯಲ್ಲಿ ನಾವು ಮುಂದೆ ಸಾಗುತ್ತಾ ನಿಮ್ಮ ಚಿತ್ತವನ್ನೇ ಮಾಡುತ್ತಾ ನಿಮ್ಮ ಉದ್ದೇಶದ ಪ್ರಕಾರ ಬದುಕುವುದನ್ನು ನಮಗೆ ಕಲಿಸಿಕೊಡಿರಿ. ನಾವು ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಕಾಪಾಡುವ ದೇವರು ನೀವೇ ಆಗಿದ್ದೀರಿ ಎಂದು ಹೇಳಿದಿರಲ್ಲವೇ? ನಮ್ಮ ಜೀವಿತದಲ್ಲಿ ಅನೇಕ ಗಂಟೆಗಳು ನಾವು ಮನೆ ಬಿಟ್ಟು ಹೊರಗಡೆ ಹೋಗಿ ಆಫೀಸ್ನಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಸ್ಕೂಲ್ನಲ್ಲಿ, ಕಾಲೇಜಿನಲ್ಲಿ ತಿರುಗಾಡುತ್ತಿರುವಾಗ ಈ ಒಂದು ಭಯಂಕರವಾದ ಅಸ್ಥಿರವಾಗಿರುವಂತಹ ಪ್ರಪಂಚದಲ್ಲಿ, ವೇಗದಿಂದ ಕೂಡಿರುವ ವಾಹನಗಳ ಮಧ್ಯದಲ್ಲಿ, ಟ್ರಾಫಿಕ್ ಮಧ್ಯದಲ್ಲಿ ನಾವು ಪ್ರಯಾಣ ಮಾಡ್ತಿರುವಾಗ ನಿಮ್ಮ ಕಾವಲು ನಮಗೆ ಎಷ್ಟೋ ಅವಶ್ಯಕವಾಗಿದೆ. ಪ್ರತಿ ವಿಪತ್ತಿನಿಂದ, ಪ್ರತಿ ಅಪಾಯದಿಂದ ಕಾಪಾಡಬಲ್ಲಂತಹ ನಿಮ್ಮ ಬಲವಾದ ಸನ್ನಿಧಿ ನಮ್ಮೊಂದಿಗಿರುವುದಾದರೆ ನಮ್ಮ ಎಡಗಡೆಯಲ್ಲಿ 1000 ಜನ, ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರೂ ಯಾವ ಕೇಡು ನಮಗೆ ಸಂಭವಿಸುವುದಿಲ್ಲ ಎಂಬ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳಲು ನಮಗೆ ಕಲಿಸಿಕೊಡಿರಿ. ಇಂದಿನಿಂದ ಪ್ರಾರ್ಥನೆಯಿಂದ ನಮ್ಮ ದಿನವನ್ನು ಪ್ರಾರಂಭಿಸುವ ಹಾಗೆ, ಪ್ರತಿ ಹೆಜ್ಜೆ ನಿಮ್ಮ ಚಿತ್ತದಂತೆ ಹಾಕುವ ಹಾಗೆ, ನಾವು ಹೋಗುವಾಗಲೂ ಬರುವಾಗಲೂ ನಿಮ್ಮ ಕಾವಲಿನ ಮೇರೆಗೆ, ಹಿಂತಿರುಗಿ ಬಂದಾಗ ನಿಮ್ಮನ್ನು ಸ್ತುತಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೇ ದೇವರು ನಮಗೆ ಉತ್ತರಿಸುತ್ತಾರೆ, ಉತ್ತರ ಕೊಡ್ತಾರೆ. ಇಂದಿನಿಂದ ಖಚಿತವಾಗಿ ನೆನ್ಪಿಟ್ಕೊಳ್ಳಿ, ನೀವು ಎಲ್ಲಿಗೆ ಹೋದ್ರೂ ಕೂಡ ಪ್ರಾರ್ಥನೆಯೊಂದಿಗೆ ಹೊರಡಿರಿ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿರಿ. ಆಗ ನೀವು ಮಾಡುವುದೆಲ್ಲ ಸಫಲವಾಗುತ್ತೆ. ನಿಮ್ಮ ಪ್ರಯಾಣವೆಲ್ಲ ದೇವರ ಕಾವಲು ಬೇಲಿಯ ಅಡಿಯಲ್ಲಿ ಭದ್ರವಾಗಿರುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.